ಘಟನೆ ಅಂದ್ರೆ ಏನು ಸರ, ಮೊದಲು ಇಲ್ಲಿ ಗೇಟ್ ಇದ್ದಿಲ್ಲ. ಗೇಟ್ ಇಲ್ಲ ಸಂಬಂಧ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಸಮಾಜ ಹಿರಿಯರು ಕೂಡಿ ಗೇಟ್ ಕುಂದ್ಸೈತಿ. ಗೇಟ್ ಕುಂದ್ರಿಸೋ ದಿವಸನೂ ಕುಂದ್ರಿಸ್ಬೇಡ ಅಂತಂದು ಒಬ್ರು ಯಾರೋ ಫೋನ್ ಮಾಡಿದರು. ಸ್ವಾಮೀಜಿಯರು ಹೇಳ್ಯಾರ ಕುಂದ್ರಿಸ್ಬೇಡ ಚಿತ್ರಿಯವರು ಅಂತಂದು ಫೋನ್ ಬಂತು. ಗೇಟು ಇಲ್ಲಿ ರಾತ್ರಿ ಯಾರ್ಯಾರು ಬರ್ತಾರೆ, ಏನೇನು ನಡೀತೀವಪ್ಪ, ದೊಡ್ಡ ಸಮಾಜದ ಮಠ, ಈಗ ಅಧ್ಯಕ್ಷರು ಕಾಶ್ಯಪ್ನವ್ರು ಕುಂದ್ರಿಸಂದ್ರೆ ಕುಂದ್ರಿಸ್ತೀನಿ, ನೀವೇನೇ ಹೇಳಿದ್ರು ಆ ಅಧ್ಯಕ್ಷರಿಗೆ ಸಮಾಜದ ಹಿರಿಯರಿಗೆ ತಿಳಿಸಿ ಅಂತ ಹೇಳಿದೆ. ಆ ಪ್ರಕಾರ ಗೇಟ್ ಕುಂದ್ರಿಸಂದ್ರೆ ಡೈಲಿ ಬೀಗ ಹಾಕ್ಕೊಂಡು ಹೋಗ್ತಿದ್ದೆ. ಮೊನ್ನೆ ಅದೇ ಥರನೂ ನನ್ನ ಡ್ಯೂಟಿ ಮುಗಿಸಿ ಬೀಗ ಹಾಕ್ಕೊಂಡು ಹೋಗಿದ್ದೀನಿ. ಬೀಗ ಹಾಕೊಂಡು ರಾತ್ರಿ ಬಂದರು ಮಲ್ಲನಗೌಡನವರು. ಬಂದು ಮನೆಗೆ ಬಂದು 10:30 ಸ್ವಲ್ಪ ಎಲ್ಲಿದ್ದು ಚಂದ್ರ ಮನೇಲಿದ್ದೀನಿ ಅಂತಂದೆ. ಬಂದರು, ಬೀಗ ಕೊಡಂದ್ರು. ಕೊಡಲ್ರ ಅಧ್ಯಕ್ಷರಿಗೆ ಹೇಳಿ ಅಧ್ಯಕ್ಷರ ಜೊತೆ ಮಾತಾಡ್ರಿ ಅಂತ ಹೇಳಿದೆ. ಏನು ಬೀಗ ಕೊಡಲೇಬೇಕಂತಂದ್ರು. ಕೊಡಲಿಲ್ಲ, ನನಗೆ ಭಯ ಬಂತು. ಭಯ ಅಂತ ನಮ್ಮ ಸಮಾಜ ಮುಖಂಡರಾದಂಥ ನಮ್ಮ ಆತ್ಮೀಯ ಸಹೋದರಾದ ಅಂಬರೀಷ್ ನಾಗವ್ರಿಗೆ ಫೋನ್ ಮಾಡಿದೆ. ಅಣ್ಣ ಹಿಂಗೆ ಬೀಗ ಕೇಳಕತ್ತ ರಾತ್ರಿ ಬಂದು ಬಾ ಇಲ್ಲಿ ಬಂದು ಅವ್ರು ಹೇಳಿದ್ರು. ಮುಂಜಾನೆ ಡ್ಯೂಟಿ ಬರ್ತಾನೆ ತೆಗಿತಾನೆ, ಹೋಗಿ ಚರ್ಚೆ ಮಾಡಿರಿ, ಇವತ್ತನೇ ಯಾಕೆ ಬೀಗ ಬೇಕು ನಿಮಗೆ ಅಂತ. ಏನೋ ಮಟ್ಟಕ್ಕೆ ಇರ್ತೀವಿ ಅಂದ್ರೆ ಮಟ್ಟಕ್ಕೆ ಅಂದ್ರೆ ಈಗ ಹೋಗೋ ಟೈಮ್ನೂ ಅಲ್ಲ, ಐಬಿಗರು ಹೇಳ್ತೀವಿ, ಎಲ್ಲರ ಇದು ಮಾಡ್ತೀವಿ, ಕೇಳೋ ಟೈಮ್ನಲ್ಲಿ ಕಿಲಿ ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರು ಅವರು. ಬೆಳಿಗ್ಗೆ ಬರೋಕೆ ನಾ ಬರೋ ಡ್ಯೂಟಿಗೆ ಬಂದೆ, ಸ್ವಲ್ಪ ಬೇಗನೆ ಬಂದೆ. ಬರುವಾಗ ನಾ 8-9 ಗಂಟೆಗೆ ಬರ್ತೀನಿ, ಮಾಮೂಲಿ ಟೈಮ್ ರೀ. ಬೇಗನೆ ಬಂದು ಇವರು ಈ ಥರ ಮಾತಾಡಿದ್ದಕ್ಕೆ ಬಂದು ಇಲ್ಲಿ ನೋಡ್ತೀನಿ, ಈ ಬೀಗ ನೋಡಿತ್ತು ಮೇಲೆ ಬೀಗ ನೋಡಿದೆ ಸರ. ನೋಡಿದೆ ಹೆಂಗೆ ಬೀಗ ಹೊಡೆದ್ರಿ ಅಂತ. ಹೊಡೆದಿಲ್ಲ ಅಂತ ವಾದ ಮಾಡಿದರು. ಮೇಮ್ಯಾಗ ಬರೋಕ್ಕಿದ್ರೆ ನಂಗೆ ಭಯ ಬಂದು ಒಬ್ಬನೇ ಇದ್ದೆ ನಾನು ಬೆಳಗಿನ ಸುಮಾರು. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಬ್ಬಂದಿಯವ್ರಿಗೆ ತಿಳಿಸಿದ. ಸಿಬ್ಬಂದಿಯವರು ಬಂದರು, PSI ಸಾಹೇಬ್ರಿಗೆ ಮಾತಾಡಿದೆ. ಸರ್ ಹಿಂಗೆ ಆಯ್ತು, ಹಿಂಗೆ ಮಾಡ್ಯಾರ ಇಂಥವ್ರು ಅಂತಂದು. ಆಯ್ತು ಅಂದ್ರೆ ನಾನು ಒಳ್ಳೆ ಇನ್ನೊಂದು ಬೀಗ ಇಲ್ಲಿದ್ದು ಇನ್ನೊಂದು ಆಯ್ಕೆ ಸರ್, ನಾ ಪೀಠದ ಅಧ್ಯಕ್ಷರಿಗೆ ಹೇಳಿದೆ. ಸರ್ ಹಿಂಗೆ ಬಂದಿದ್ದು ರಾತ್ರಿ ನಾ ಕೊಟ್ಟಿಲ್ಲ, ನಮ್ಮ ಮಠಕ್ಕೆ ಬರ್ತಿಲ್ಲ, ಹಿಂಗೆ ಬೀಗ ಮುರಿದ್ರೆ ಅಂತ ಹೇಳಿದೆ. ಹಿಂಗೆ ಮಾತಾಡ್ರಿ ಅಂದೆ. ಆ ಪ್ರಕಾರ ನಾವು FIR ಮಾಡಿ ಸರ್. FIR ನಾ ಹೇಳಿ ನನ್ನ ಇದಕ್ಕೆ ಬೇಕಲ್ಲ ಸರ್, ಯಾರಂತ ಮಾಡಂತ ಯಾರು ಒತ್ತಾಯ ಮಾಡ್ತಾರೆ. ಈಗ ನನಗೆ ಜವಾಬ್ದಾರಿ ವ್ಯವಸ್ಥಾಪಕ ಮಾಡ್ಯಾರ ಸರ್, ನಾನೇ ಕೊಡ್ಬೇಕಲ್ಲ. ಇವತ್ತು ಇವ್ರು ಬರ್ತಾರೆ, ನಾನು ಇನ್ನೊಬ್ಬರು ಬರ್ತಾರೆ. ಇಲ್ಲಿ ಶ್ರೀಗಳೊಕ್ಕರು ಇರೋದೇ ಇಲ್ಲ. ಈ 4 ತಿಂಗಳು ನಾವು ಬರ್ದಕತ್ತಿಂದ ಯಾವಾಗ ರಾತ್ರಿ ಊರ ಬರ್ತಾರೆ. ಈ ಪೊಲೀಸ್ ಸಿಬ್ಬಂದಿರಿಗೆ ಇವತ್ತು ಹೆಚ್ಚಿನ ಮೇಲೆ ಸರ್, ಅವರ ಎಸ್ಕಾಟಿಗೆ ಬರ್ತಾರೆ. 2 ಗಂಟೆಗೆ ಬರ್ತಾರೆ, ಮುಂಜಾನೆ 9 ಗಂಟೆಗೆ ಹೋಗಿಬಿಡ್ತಾರೆ. ಅಲ್ಲ, ಈ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇದೆ. ಬೇರೆ ಬರ್ತಾರೆ ಸರ್. ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ವೀಕ್ಷಣೆ ಮಾಡಿರಲಿ, ಎಲ್ಲ ಅಬ್ಸರ್ವ್ ಮಾಡಿರಲಿ, ಗಲೀಜು ಐತಿ, ಎಲ್ಲ ಐತಿ, ಸ್ವಚ್ಛತೆ ಮಾಡಂತೀವಿ. ಈಗ ಆಲ್ರೆಡಿ ಸರ್ವೆಗೆ ಅರ್ಜಿ ಕೊಟ್ಟಿವಿ ನಾವು, ಭೂಮಿ ಸರ್ವೆ ಮಾಡೋಕೆ. ಕಂಪೌಂಡಿಗೆ ಇನ್ನೂ ಇದು ಮಾಡೈತಿ. ಒಂದು ಮಠ ಎಲ್ಲ ಶಿಸ್ತುಬದ್ಧ ಇರಬೇಕಲ್ಲ ಸರ್, ದೊಡ್ಡ ಸಮಾಜ ಅಂತ ಐತಿ ಸರ್. ಈಗ ಅವ್ರ ಅಧ್ಯಕ್ಷರಾಗಿಂದ ಏನೇನು ಕೆಲಸ ಮಾಡ್ಕೊಂಡು ಮಾಡಕತ್ತಾರ, ಅದನ್ನು ನನಗೆ ಒಪ್ಸ್ಯಾರ, ನಾ ಮಾಡ್ತೀನಿ ಸರ್. ಈಗ ಸ್ವಾಮೀಜಿಗಳು ಬರ್ತಿರ್ಲಿಲ್ಲ, ಸ್ವಾಮೀಜಿಯವರು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಬರ್ತಾರೆ ಸರ್. ಮೊನ್ನೆ ಗುರುಪ್ರ ಅಂತ 4 ಗಂಟೆಗೇನೋ ಬಂದಿದ್ರು ಅಂತ. ಅವತ್ತು ಫೋನ್ ಮಾಡ್ಯಾರ ಅವರು, ಚಂದ್ರಶೇಖರ್ ಡೆವಲಪರ್, ಬುದ್ಧಿಯವ್ರು ಕರಿತಾರೆ ಬಾ ಅಂತಂದು. ನಾನು ಕುಷ್ಟಿಯಲ್ಲಿದ್ದೀನಿ, ಬರೋದಾಗಲ್ಲ, ನಾನು ಬೆಳಗ್ಗೆ ನಾನು ಡ್ಯೂಟಿ ಟೈಮಿಗೆ ಬರ್ತೀನಿ ಅಂತ ಹೇಳಿ ಸರ್. ಈ ಸ್ವಾಮೀಜಿ ಅವರು ಈ ಘಟನೆ ಆದ್ಮೇಲೆ ನಿಮಗೆ ಸಂಪರ್ಕ ಮಾಡಿದ್ರೆ? ಸಂಪರ್ಕ ನಾನು ಡೈರೆಕ್ಟ್ ಮಾಡಿಲ್ಲ ರೀ. ನಮ್ಮ ಹುಣಗುಂದವ್ರಿಗೆ ಒಬ್ರಿಗೆ ಫೋನ್ ಮಾಡಿ ಕುಂದಿಸ್ಬೇಡ ಅಂತ ಹೇಳಿದ್ರು. ಇಲ್ಲಿ ಒಬ್ರಿಗೆ ಹೇಳಿದ್ರು, ಇಲ್ಲಿ ಕುಂದಿಸ್ಬಿಡ್ರೆ ನಾನು ಅವ್ರ ಮನೆಗೆ ಕುಂದ್ಸಕತ್ತ, ನಾನು ಅದು ಮಠಕ್ಕೆ ಕುಂದ್ಸಕತ್ತಾನ, ಮತ್ತು ಅವು ಶೇಪು ಬೇಕು, ಎಲ್ಲ ಪ್ರಾಣಿಗಳು ಹೋಗ್ಕೊ ಕುಂದಿಸ್ಬಿಡು ಅಂತ ಅವರು ಒಬ್ರು ಹಿರಿಯರು ಹೇಳಿದ್ರು. ಅವ್ರಿಗೆ ಸ್ವಾಮೀಜಿ ಅವ್ರಿಗೆ ಒಪ್ಪಿಗೆ ಇರಲಿಲ್ಲ ರೀ. ಇದೇ ರೀ, ಯಾಕೆ ನಾವು ಬೀಗ ಹಾಕೊಂಡು ಹೋಗ್ತೀವಿ, ರಾತ್ರಿ ಬರ್ತಾರೆ 2 ಗಂಟೆಗೆ 3 ಗಂಟೆಗೆ. ಅವ್ರಿಗೆ ಮತ್ತೆ ಅದು ಅವ್ರಿಗೆ ಬಿಟ್ಟು ವಿಷಯ ಸರ್ ಅದು. ರಾತ್ರಿ ಬಂದಿದ್ರು 4 ಗಂಟೆಗೆ. ಯಾರು ಸರ್? ಸ್ವಾಮಿಗಳು ಈಗ ನೀನು ಬಂದಿಲ್ಲ ಸರ್ ಅವರು. ಅಲ್ಲ, ಮೊದಲೇ ಯಾವಾಗಲೂ ಬರ್ತಾರೆ ಸರ್, ಈಗ ಅಂತಲ್ಲ. ಅವ್ರು ಬರೋ ಟೈಮು ಯಾವಾಗ ಬರ್ತಾರೋ ಅವ್ರ ಕಾರ್ಯನಿಮಿತ್ತ ಗೊತ್ತಿಲ್ಲ ಸರ್. ಸರ್ ಈಗ 1 ವಾರ ಸರ್ ಗೇಟ್ ಕುಂದ್ರಿಸ್ರಿ. ಈಗ ನಿಮ್ಗೆ ಅಧ್ಯಕ್ಷರು ಏನೇನು ಸೂಚನೆ ಕೊಟ್ಟರು? ಅಧ್ಯಕ್ಷರು ಏನಂದ್ರೆ ನಾನು ಗೇಟ್ ಕುಂಡ್ಸಿಂದ ಹೇಳಿದೆ ಸರ್, ಮತ್ತು ಗೇಟ್ ಕುಂಡ್ಸಿದ ಮತ್ತು ಮೊದಲು ನಾನು ಗೇಟ್ ಕುಂಡ್ಸಿಂದ ಏನು ಘಟನೆ ಅಂತ ಸರ, ಕಿಲಿ ಹಾಕ್ತೀನಿ ಹಾಕ್ಬೇಡ ಅಂತ ಬಂತು. ಆಯ್ತು ಬಿಡು ಅಂತ ಬಿಟ್ಟು ಸರ್. ಈಗ ಪ್ರಾಣಿಗಳು ಬರ್ತು, ಮೊನ್ನೆ ಯಾರೋ ಅವರು ಏನೋ ಬಿಟ್ಟು ಹೋಗಿದ್ರು, ಯಾರಂತ ಕಾಯ್ಬೇಕು ಸರ್? ಹೌದಲ್ರಿ? ಈಗ ನಾ ರಾತ್ರಿ ಇರಲ್ಲ ಸರ, ರಾತ್ರಿ ಇರಲ್ಲ. ಅವ್ರ ಗಮನಕ್ಕೆ, ಅವ್ರಿಗೆ ಸಮಾಜದವ್ರು ಯಾರು ಅಧ್ಯಕ್ಷರಿಗೆ ಗಮನಕ್ಕೆ ತಂದ್ರೆ ಅವ್ರನ್ನ ಕೇಳಿ ಹೇಳ್ತಾರೆ ಸರ್. ಈಗ ಅವರು 7 ಜನ ಬಂದಿದ್ರು, ಕಂಪ್ಲೇಂಟ್ ಏನು ಕೊಟ್ಟಿರಲ್ಲ. ಹ್ಞೂ ಸರ್. ಅವರು ಸ್ವಾಮೀಜಿ ಪರವಾಗಿ ಸ್ವಾಮೀಜಿಯವ್ರಿಗೆ ಹೇಳೋದು ಹೆಂಗೆ ನೀವು ಮಾಡ್ರಿ ಅಂತೇಳಿ ಈ ರೀತಿ ಏನಾದರೂ ಬಂದು ಬೆದರಿಕೆ ಹಾಕಿದ್ರ, ಏನು ತಮ್ಮಷ್ಟಕ್ಕೆ ತಾವ ಬಂದಿದ್ರು ಅಂತ ನಿಮ್ಗೆ ಹೆಂಗೆ? ಸ್ವಾಮೀಜರು ಕಳಿಸ್ಯಾರ ಅವ್ರನ್ರಿ. ಹಾಂ, ಸ್ವಾಮೀಜರು ಕಳಿಸ್ಯಾರ. ಅವ್ರು ಹೇಳೋರು ಹೆಂಗೆ ಬರ್ತಾರೆ ಸರ್ ನಮ್ಮನಿಗೆ? ಓಕೆ. ಹಾಂ, ನನ್ನ ಫೋನ್ ನಂಬರ್ ಎಲ್ಲ ಅವ್ರು ಹೆಂಗೆ ಬರ್ತಾರೆ ಸರ್? ಅವ್ರನ್ನೂ ಕೇಳಿ ಗೊತ್ತಾಗುತ್ತೆ. ಹ್ಞೂ ಮತ್ತು ರೀ, ಅವ್ರು ನನಗೆ ಡೈರೆಕ್ಟ್ ಫೋನ್ ಮಾಡಿದ್ರೆ ನಾನೇ ಅವ್ರು ಸೇವ್ ಮಾಡಿ ನಾನು ಭಾಳ ವರ್ಷದಿಂದ 10 ವರ್ಷದಿಂದ. ನನಗೆ ಯಾಕಪ್ಪ ಅಂದ್ರೆ ನಾನೇ ಮಾಹಿತಿ ಕೊಡ್ತಿದ್ನಲ್ರಿ. ನನಗೆ ಡೈರೆಕ್ಟ್ ಯಾಕೆ ಚಿತ್ರಿಗೆ ಏನು ಮಾಡ್ತಿದ್ಯಪ್ಪ ಏನಂತ ಕೇಳಿ ನಾನೇ ಉತ್ತರ ಕೊಡ್ತಿದ್ದೆ. ಇನ್ನೊಬ್ರು ಬರೋದು ನನ್ನ ಮನೆ ಹರಕತ್ತೇನೆ ಅಂತ. ಸ್ವಾಮೀಜಿಯವ್ರ ಪರವಾಗಿದ್ದವ್ರು ಬಂದು. ಹ್ಞೂ ರೀ, ನಾನು 2008ರಿಂದ ಅವ್ರ ಜೊತೆಗಿದ್ದವ. ನನಗೆ ಮಾಡಿದ್ರೆ ನಾನು ಹೇಳ್ತಿದ್ನಲ್ರಿ, ಇನ್ನು ಸೃಷ್ಟಿ ಮಾಡಿದ್ದೀನಿ ಅಂತ ಅವ್ರದ್ದು. ಇವತ್ತಿಲ್ಲಿ ಏನು ಯಾರು ಹಿರಿಯರು ಬರ್ತಾರೆ ಸರ್, ಬರ್ತಾರೆ. ಅಧ್ಯಕ್ಷರು ಬರ್ತಾರೆ, ಅವ್ರು ಯಾರ್ಯಾರು ಬರ್ತಾರೆ, ಯಾರು ಬರ್ತಾರೋ ಗೊತ್ತಿಲ್ಲ ಸರ್. ಅವ್ರ ಸಮಾಜದ ಮುಖಂಡರುಗಳು ಹೆಂಗಿರ್ತಾರೆ ಯಾರು ಗೊತ್ತಿಲ್ಲ. ಸಂಬಂಧಪಟ್ಟಂಗೆ ಏನೇನು ಹೇಳ್ಯಾರ? ನನಗೆ ಏನಿಲ್ಲ ಸರ್, ನಾ ಬರಂಗೆ ಡ್ಯೂಟಿ ಬಂದೀನಿ, ನೀವೇನು ಕೇಳಿ ಉತ್ತರ ಕೊಡ್ತೀನಿ ಸರ್. ಕುಂದಿಸ್ತೀವಿ, ಮತ್ತು ನಾ ಏನಿಲ್ಲ ಸರ್. ಈಗ ಶಿಶಿ ಕೂಡ ಕುಂದಿಸ್ತೀವಿ, ಕಂಪೌಂಡ್ ಹಾಕಿಸ್ತೀವಿ, ತಗಡು ಹಾಕಿಸ್ತೀವಿ. ಮಠಕ್ಕೆ ಇನ್ನು ಶ್ರಾವಣ ಬರ್ತಾ, ಶ್ರಾವಣ ಸಲುವಾಗಿ ನಾ ಏನು ಮಾಡಬೇಕು ವ್ಯವಸ್ಥಾಪನಾಗಿ ಅಧ್ಯಕ್ಷರು ಹೇಳ್ದಂಗೆ ನಾ ಮಾಡ್ತೀನಿ ಸರ್. ಅಜ್ಜಾರ ಇಲ್ಲ ಅಂದ್ರೆ ಅದಕ್ಕೆ ಅವ್ರು ಬಿಟ್ಟು ಸರ್. ಅಜ್ಜಾರ ನಾ ಹೊತ್ತೊಂಬರ್ತೀನಿ, ಅವ್ರು ಹೊತ್ತೊಂಬ ಕುಣಿಸ್ಲಿಲ್ಲ, ಅವ್ರ ಸಮಾಜದ ತಮ್ಮ ಕುಣಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.